ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಅಂತ ಹೇಳಿದ್ರೆ ಸ್ಪೆಷಲ್ ವ್ಯಕ್ತಿ ಒಬ್ರು ಇದ್ದಾರೆ. ಸೊ ಇವರು ನಮ್ಮ ಕನ್ನಡ ಮತ್ತೆ ನಮ್ಮ ಪಾಲಿಟಿಕ್ಸ್ ಮತ್ತೆ ನಮ್ಮ ಕಂಪ್ಲೀಟು ಈ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಬಿಲೀವ್ ಮಾಡಲ್ಲ ನೀವು, ಇವ್ರಿಗೆ 7 ರಿಂದ 8 ಭಾಷೆ ಮಾತಾಡೋದಿಕ್ ಬರುತ್ತೆ ಸ್ನೇಹಿತರೆ. ಸೊ ಇವರು ಎಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನೆಲ್ಲ ನಾವು ನೋಡ್ತಾ ಇತ್ತು ಅಂತ ಹೇಳಿದ್ರೆ ನಮ್ಗೆ ಒಂಥರ ಮೈ ರೋಮಾಂಚನ ಆಗುತ್ತೆ ಸ್ನೇಹಿತರೆ. ಅವ್ರ ಬಗ್ಗೆ ಒಂದ್ ಸಣ್ಣ ಪರಿಚಯ ಇವರಿಂದಾನೇ ಮಾಡಿಸ್ಕೊಡ್ತೀನಿ. ಸರ್ ನಿಮ್ಮ ಹೆಸರು ಸರ್? ನನ್ನ ಹೆಸರು ಶಾ ಫೈಜಲ್ ಅಂತ ಸರ್. ಸಾಫೈಜಲ್. ಶಾ ಶಾ ಫೈಜಲ್. ಓಕೆ ಸರ್, ನೀವೇನ್ ಮಾಡೋದು ಸರ್? ನಾವು ಬಿಸ್ನೆಸ್ ಮಾಡ್ತೀವಿ ಸರ್. ಓಕೆ, ನಿಮಗೆ ಏನಕ್ಕೆ ಅನ್ನಿಸ್ತು ನಿಮ್ಗೆ ಈ ತರ ಒಂದ್ 7 ಲ್ಯಾಂಗ್ವೇಜ್ 7-8 ಲ್ಯಾಂಗ್ವೇಜ್ ನಾನು ಕಳಿದಿಲ್ಲ ಸರ್. ನಾನು ಎಲ್ಲ ಕಡೆ ಓಡಾಡಿದ್ದೀರಾ? ಓಡಾಡಿದ್ದೀನಿ. ಯಾರನ್ನು ಡಿಸ್ಟರ್ಬ್ ಮಾಡಲ್ಲ. ನಿಮ್ಮ ಹತ್ರ ನೋಡ್ತೀನಿ, ನಿಮ್ಮ ಹತ್ರ ಮಾತಾಡಿ ಫ್ರೆಂಡ್ಶಿಪ್ ಮಾಡ್ಬೇಕು, ಆ ಭಾಷೆನ ಕಲಿಬೇಕು ಅಂತ ಅವ್ರ ಜೊತೆ ಮಾಡಿ ಹೋಗಿ ಆ ತರ ರೂಢಿ ಆಗ್ತದೆ. ಸೂಪರ್ ಸರ್. ನಿಮಗೆ ನೀವ್ ಇಷ್ಟೊಂದು ಭಾಷೆ ಮಾತಾಡಿದ್ರೆ ನಾವು ಕೊನೆಯಲ್ಲಿ ಒಂದು ಮಾತು ಹೇಳಿದ್ರಲ್ಲ, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ ಭಾಷೆ. ಇವ್ರು ಅಷ್ಟು ಚೆನ್ನಾಗಿ ಹೇಳಿದ್ದಾರೆ ಸ್ನೇಹಿತರೆ, ನಮ್ಗೆ ಅದು ತುಂಬಾ ಖುಷಿ ಆಯ್ತು. ಸರ್ ನೀವು ಇನ್ನೊಂದ್ಸಲ ಹೇಳ್ಬಿಡಿ ಸರ್ ನಿಮ್ಮ ಎಲ್ಲ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ನಮ್ ಕನ್ನಡಿಗರ ಕನ್ನಡ ಭಾಷೆ. ಸೂಪರ್ ಸ್ನೇಹಿತರೆ. ಇವರಿಗೆ ಒಂದ್ ಸಣ್ಣ ವರ್ಡ್ ನಾವ್ ಹೇಳಿದ್ರು ಅದನ್ನ 7 ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾರೆ ಸ್ನೇಹಿತರೆ. ಸರ್ ಒಂದು ವೀಕ್ಷಕರೇ ನೀವ್ ಹೇಗಿದ್ದೀರಾ ಅಂತ ಹೇಳ್ಬಿಟ್ಟು ಒಂದು ನಿಮ್ಗೆ ಎಷ್ಟು ಲ್ಯಾಂಗ್ವೇಜ್ ಬರುತ್ತೆ ಅದನ್ನೆಲ್ಲ ಒಂದ್ಸಲ ಹೇಳಿ. ವೀಕ್ಷಕರೇ, ನೀವು ಹೆಂಗಿದ್ದೀರಾ? ಬಹಳ தண்ணாகிದ್ದೀರಾ? என்ன நான் கேட்கறது உங்களுக்கு புரியுதுங்களா? நீங்க எல்லாரும் சந்தோஷமா இருக்கீங்களா? நான் అడుగుతున్నాను, మీరందరూ బాగుండారా? ಎಲ್ಲರೂ నన్నాయిటిండో? ఆల్ ఆఫ్ యు ఆర్ గుడ్? आप सब अच्छा है क्या? तुम्हें जुबान में सब में भी ठीक है क्या? ನಿಮ್ಗೆ ಎಷ್ಟು ಲ್ಯಾಂಗ್ವೇಜ್ ಬರುತ್ತೆ ಸರ್? ನನಗೆ 7 ಲ್ಯಾಂಗ್ವೇಜಸ್ ಬರುತ್ತೆ ಸರ್. ಯಾವ್ದಾವ್ದು ಬರುತ್ತೆ? ತಮಿಳ್ ಬರುತ್ತೆ, ತೆಲುಗು ಬರುತ್ತೆ, ಕನ್ನಡ ಬರುತ್ತೆ, ಮಲಯಾಳಂ ಬರುತ್ತೆ, ಮಾರವಾಡಿ ಬರುತ್ತೆ, ಉರ್ದು ಬರುತ್ತೆ, ಹಿಂದಿ ಬರುತ್ತೆ. ಓಕೆ ಸೂಪರ್ ಸರ್. ಯಾವ್ದಾರು ನಾನು ಎಲ್ಲ ಲ್ಯಾಂಗ್ವೇಜ್ ಪರ್ಫೆಕ್ಟ್ ಆಗಿ ಒಂದು ವರ್ಡ್ಸ್ ಮಿಸ್ ಆಗಲ್ಲ. ನಾನು ಕನ್ನಡಿಗರು ಹೆಂಗ ಆ ತರಾನೇ ಮಾತಾಡ್ತೀನಿ, ತಮಿಳ್ ಅವ್ರು ಹೆಂಗೆ ಮಾತಾಡ್ತೀನಿ, ತೆಲುಗು ಹೆಂಗೆ ಫಸ್ಟ್ ಪ್ಯೂರ್ ಆ ತರಾನೇ, ಮಾರವಾಡಿ ಒಂದು 75% ಹಂಗೆ, ಮಲಯಾಳಂ 75%, ಇಂಗ್ಲಿಷ್ ಫುಲ್. ನೀವು ಹೇಗಿದ್ದೀರಾ ಈ ಒಂದು ವರ್ಡ್ನ ನಿಮಗೆ ಯಾವ್ಯಾವ ಲ್ಯಾಂಗ್ವೇಜ್ ಗೊತ್ತಾ ಅದಲ್ಲೆಲ್ಲ ಹೇಳ್ತೀರಾ ಒಂದ್ಸಲಿ? ನೀವು ಚೆನ್ನಾಗಿದ್ದೀರಾ? ಓಕೆ, ನಮ್ಮ ಕನ್ನಡ. நல்லா இருக்கீங்களா? ಓಕೆ మీరు బాగుండారా? ಓಕೆ आप ठीक हैं क्या? हाँ. क्या तुम खुशी से है क्या? ಓಕೆ. You are doing best. ಹೇ ಸೂಪರ್ ಸರ್. ಕ್ರೇಜಿ. ನಿಮ್ನ ನೋಡಿದ್ದು ಒಂಥರ 100 ರೂಪಾಯಿ ನೋಟ್ ನೋಡ್ದಂಗ ಆಯ್ತು ಸರ್ ನಮ್ಗೆ. ಎಲ್ಲ ಬಿಟ್ಬಿಟ್ಟಿತ್ತು ಸರ್, ಇದೆಲ್ಲ ಸ್ಟೈಲಿಶ್ ಆಗೇ ಇದೆ. ಈಗ ಮಕ್ಕಳ ದೊಡ್ಡವರಾಗ್ಬಿಟ್ಟಿದ್ದಾರೆ, ನಮ್ಮ ಮೊಮ್ಮಕ್ಕಳೆಲ್ಲ. ಅವ್ರ ಮುಂದೆ ಡೈ ಮಾಡ್ಕೊಂಡು ಸ್ಟೈಲ್ ಮಾಡ್ಕೊಂಡು ಆಗುತ್ತಾ? ಇವಾಗಲೂ ಸ್ಟೈಲಿಶ್ ಆಗೇ ಇದೀರಲ್ಲ ಸರ್. ರಜನಿ ಸರ್ ತರ ಇದೀರಾ. ಅವ್ರ ಫ್ಯಾನೇ ಸರ್ ನಾನು. ಗ್ರೇಟ್. ಅವ್ರದೊಂದು ಡೈಲಾಗ್ ಹೇಳಿ ಸರ್. ರಜನಿ ಅವ್ರದೊಂದು ಡೈಲಾಗ್ ಹೇಳಿ ಸರ್. ಜೈಲರ್ದು ಇಲ್ಲ ಕೂಲಿದು ಸರ್ ಒಂದ್ ಹೇಳಿ ಸರ್, ಅದೊಂದು ಯಾವ್ದಾರು ಒಂದ್ ಹೇಳಿ. ಯಾವ ಸರ್ ಅದಲ್ಲ, ಅದ್ರಲ್ಲ ಇಂಟ್ರೆಸ್ಟ್ ಇಲ್ಲ ಸರ್ ನಮ್ಗೆ. ಅದು ಜೈಲರ್ದು ಫೇಮಸ್ ಡೈಲಾಗ್ ಇದೆಯಲ್ಲ, ಅದ್ ಯಾವ್ದಾದ್ರು ಹೇಳಿ. ಇವಾಗ ಲೇಟೆಸ್ಟ್ ಬ್ಲಾಕ್ ಬಸ್ಟರ್ ಮೂವಿ ಭಾಷಾ ಲಾಸ್ಟ್ ಟೈಮ್ ಸರ್ ನೋಡಿದ್ದು. ನೀವು ಲಾಸ್ಟ್ ಭಾಷಾ ನೋಡಿದ್ದಾ? ನಮ್ ಕನ್ನಡ ಮೂವಿ ಲಾಸ್ಟ್ ಯಾವ್ದು ನೋಡಿದ್ದು ಸರ್? ನಮ್ ಕನ್ನಡ ಮೂವಿ ಮೂವಿ ನೋಡ್ತಾ ಇರ್ತೀನಿ ಸರ್ ಕೋಲಾರಲ್ಲಿ. ಕಾಂತಾರ ನೋಡಿದ್ರ ರೀಸೆಂಟ್? ಇಲ್ಲ, ಅವ್ನಿಗೆ ಟಿಕೆಟ್ ಸಿಗಲ್ಲ ಸರ್. ಓಕೆ. ವೆಸ್ಟರ್ನ್ ಹೋಗ್ತಾ ಇದ್ದೆ. ಅವರು ರೇಟ್ ಜಾಸ್ತಿ, 300 ರೂಪಾಯಿ ಮಾಡ್ತಾ ಇದಾರೆ. 100 ರೂಪಾಯಿ ಟಿಕೆಟ್ ಎಲ್ಲ 300 ರೂಪಾಯಿ ಮಾಡ್ತಾ ಇದಾರೆ. ಅವರು ರಶ್ ಫುಲ್ ಆಗಿದೆ, ಹಳ್ಳಿಯವರೆಲ್ಲ ಬರ್ತಾ ಇದಾರೆ. ಬುಲ್ಲಕ್ ಕಾಟ್ನೆಲ್ಲ ಬಂದ್ಬಿಡ್ತಾರೆ, ರೋಡ್ ಸೈಡ್ ಎಲ್ಲ ಬ್ಲಾಕ್ ಮಾಡ್ಬಿಡ್ತಾರೆ. ಫುಲ್ ರಶ್ ನಡೀತಾ ಇದೆ. 6 ವೀಕ್ ಈಗ ಕಾಂತಾರ ಇನ್ನು ಮುಂದೆ ಚೆನ್ನಾಗಿ ಕಲೆಕ್ಷನ್ ಆಗ್ತಾ ಇದೆ. ಓಕೆ ಸೂಪರ್ ಸರ್. ಆದಷ್ಟು ಬೇಗ ನೋಡಿ ಸರ್, ಬ್ಲಾಕ್ ಬಸ್ಟರ್ ಮೂವಿ ಇವತ್ತು ನೋಡೋಣ, ಒನ್ ಆಫ್ ದಿ ಬೆಸ್ಟ್ ಮೂವಿ. ಇವತ್ತು ಅಲ್ಲಿ ಹೋಗಿದ್ರೆ ಟಿಕೆಟ್ ಎಲ್ಲ ಕ್ಲೋಸ್. ಓಕೆ. ಆಮೇಲೆ 11:20ಗೆ ಬಸ್ ಹತ್ತಿ ಬಂದೆ. ನಮ್ಮ ಒಂದು ಕನ್ನಡ ಮೂವಿ ಒಂದು ಪ್ಯಾನ್ ಇಂಡಿಯಾ ಲೆವೆಲ್ ಸೌಂಡ್ ಮಾಡ್ತಾ ಇದೆ ಅಲ್ವಾ? ಹೌದು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಕಾಂತಾರನೇ ಮಾಡ್ತಾರೆ ಇದು. ಕಾಂತಾರ, KGF ಎಲ್ಲ ಮಾಡಿದ್ದಲ್ಲ. ನಾನು ತಿರುಚೂರು ಪಾಲಕ್ಕಾಡೆಲ್ಲ ಹೋಗ್ತೀನಿ. ಪಾಲಕ್ಕಾಡ್ನಲ್ಲೂ ಸೂಪರ್ ಹಿಟ್ ಆಗಿ, ಕಾಂತಾರ ಮಳೆಯಲ್ಲಿ ಸೂಪರ್ ಹಿಟ್ ಆಗಿದೆ, ಬ್ಲಾಕ್ ಬಸ್ಟರ್ ಆಗಿಬಿಟ್ಟಿದೆ. ತಮಿಳ್ನಲ್ಲಿ ಅಲ್ಲಿನೂ ಸೇಲಂನಲ್ಲಿ ನೋಡ್ತಾ ನೀವು ಪೋಸ್ಟರ್ಗಳೆಲ್ಲ ಐಮ್ಯಾಕ್ಸ್ ಅಲ್ಲಿ ಎಲ್ಲ, ಅಲ್ಲಿನೂ ಮುಂದುವರಿತಾ ಇದೆ. ನಮ್ಮ ಕನ್ನಡ ಸಿನಿಮಾ ಈಗೇನೆ ಸಕ್ಸಸ್ ಆಗ್ಬೇಕು. ಎಷ್ಟು KGF ಹೆಂಗ್ ಸಕ್ಸಸ್ ಆಯ್ತು,
ಆ ತರಾನೇ ನಮ್ ಕನ್ನಡಿ ಸಿನಿಮಾ ಯಾವಾಗ್ಲೂ ಸಕ್ಸಸ್ ಆಗ್ಬೇಕು. ಆಲ್ ದ ಕನ್ನಡ ಫಿಲ್ಮ್ಸ್ ಮಸ್ಟ್ ಬಿ ಪಾನ್ ಇಂಡಿಯಾ ಮೂವೀಸ್. ಆಲ್ ದ ಡೈರೆಕ್ಟ್ಸ್ ಮಸ್ಟ್ ಬಿ ಪ್ರಶಾಂತ್ ನೀಲ್ ಟೈಪ್, ಲೈಕ್ ಲಾಟ್ ನೀಲ್ ಟೈಪ್ ಇನ್ ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಬರ್ಬೇಕು. ಆ ಕಾಲದಲ್ಲಿ ನಮ್ ಪುಟಾಣಿ ಕನಕಗಳು ಹೆಂಗಿತ್ತು, ನಮ್ ರಾಜ್ಕುಮಾರ್ ಫಿಲ್ಮ್ಗಳೆಲ್ಲ ಹೆಂಗೆ. ಏನ್ ಸರ್ ರಾಜ್ಕುಮಾರ್ ಫಿಲ್ಮ್ 100 ವೀಕ್ಸ್, 150 ವೀಕ್ಸ್. ನಿಮ್ದು ಫೇವರೇಟ್ ಯಾವ್ದು ಸರ್ ರಾಜ್ಕುಮಾರ್ ಸರ್ ಮೂವಿಯಲ್ಲಿ? ರಾಜ್ಕುಮಾರ್ ಒಂದು ಬಂಗಾರದ ಮನುಷ್ಯ, ಸೂಪರ್ ಸರ್, ರಾಕಿ, ಸೂಪರ್. ದೇವತಾ ಮನುಷ್ಯ, ನೈಸ್ ಸರ್. ಆ ತರ ಸಿನಿಮಾನೇ ಸರ್ ನೋಡೋದು. ಸೂಪರ್ ಸೂಪರ್. ನಮ್ಮ ಒಂದು ಕನ್ನಡ ಭಾಷೆ ಹೇಳಿ. ಎಲ್ಲಾ ಕಡೆ ರೀಚ್ ಆಗ್ಬೇಕು ಅಂತ ಹೇಳಿದ್ರೆ ಹೌದು, ನಮ್ಮ ಈ ಸಿನಿಮಾಗಳು ಏನಿದೆ ಅದ್ರ ಪಾತ್ರ ಎಷ್ಟಿದೆ ಅಂತ ಅನ್ಸುತ್ತೆ ನಿಮಗೆ? ಪಾತ್ರ ಇರ್ಬೇಕಂದ್ರೆ ನಮ್ ಪ್ರಶಾಂತ್ ನೀಲ್ ಟೈಪ್ ಲೈಕ್ ದಟ್ ಪರ್ಸನ್ ಮಸ್ಟ್ ಬಿ ಇನ್ ದ ಕನ್ನಡ ಇಂಡಸ್ಟ್ರಿ. ನೈಸ್. ದ ವರ್ಡ್ಸ್, ಡೈಲಾಗ್ಸ್ ಮಸ್ಟ್ ಬಿ ಸ್ಪೆಷಾಲಿಟಿ ಇನ್ ಆಲ್ ದ ಫಿಲ್ಮ್ಸ್. One dialogue industry heroes must be speaking means it will be reach all of the thinking in the mind. ಸೂಪರ್ ಸರ್, ಈ ಬ್ಲಾಕ್ ಸೂಪರ್ ಸೂಪರ್ ಸೂಪರ್. ಅವಾಗ ಏನಾಗುತ್ತೆ ಅಂತ ಎಲ್ಲಾ ಕಡೆಯವರು ನಮ್ ಕನ್ನಡ ಭಾಷೆ ಸಿನಿಮಾನ ನೋಡಕ್ಕೆ ಆಸೆ ಪಡ್ತಾರೆ. ಸೂಪರ್ ಕೆಜಿಎಫ್ ನೋಡಿ, ನಿಮ್ ತಮಿಳ್ನಾಡಿನಲ್ಲಿ ನೋಡಿ, ನಾನು ಕೊಯಂಬತ್ತೂರ್ನಲ್ಲಿ ಹೋಗಿದ್ದೀನಿ. ಎಷ್ಟು ಫೋಟೋ ಎಲ್ಲಿ ಬೇಕರಿಗಳೆಲ್ಲ ಸೂಪರ್ ಸರ್. ಒಂದು ಅಂಗಡಿನಲ್ಲಿ ಯಶ್ ಅಂತ ಹಾಕ್ಬಿಟ್ಟಿದ್ದಾರೆ. ಸೂಪರ್ ಸರ್, ತುಂಬಾ ಸಂತೋಷ ಆಗ್ಬಿಡ್ತು ಅದ್ ನೋಡ್ಕೊಂಡು. ಕ್ರೇಜಿ ಸರ್, ಕ್ರೇಜಿ. ನಮ್ಮ ಒಂದು ಕನ್ನಡ ಭಾಷೆನ ಎಲ್ಲಾ ಕಡೆ ನಾವು ತಲುಪಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಕನ್ನಡ ಸಿನಿಮಾಗಳು ಎಲ್ಲಾ ಕಡೆ ರೀಚ್ ಆಗ್ಬೇಕು ಅನ್ನೋದೊಂದು ನನ್ನೊಂದು ಒಪಿನಿಯನ್. ಕವಿಯವರೆಲ್ಲ ಇದ್ರು ಸರ್, ಹೌದು, ಆ ಕಾಲದಲ್ಲಿ ಇದ್ರು, ಅವರೆಲ್ಲ ಸ್ಪ್ರೆಡ್ ಮಾಡ್ತಾ ಇದ್ರು. ಹೌದು. ಈಗ ಆ ತರ ಇಲ್ಲ. ಆ ತರ ಹೋಗಿದ್ರೆ ಜನ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಕೊಡಲ್ಲ. ಅವ್ರಿಗೆ ಏನ್ ಮೆಂಟಲ್ ಅಂತಾರೆ. ಈಗೆಲ್ಲ ಯಾವ ಬಿಲೀವ್ ಮಾಡ್ತಾರೆ ಅಂತ ಜನಗಳು ಫಿಲ್ಮ್ ಸಿಟಿನಲ್ಲೇ ಬಿಲೀವ್ ಮಾಡ್ತಾರೆ. ಓಕೆ, ಹೀರೋಗಳು ಏನ್ ಸ್ಪೀಚ್ ಕೊಡ್ತಾರೆ, ಕರೆಕ್ಟ್, ಆ ವರ್ಡ್ಸ್ ನಿಂದಾನೇ ಅವರು ಫಾರ್ವರ್ಡ್ ಆಗ್ತಾರೆ. ಓಕೆ, ಇವನ್ ಮೋಟಿವೇಟ್ ಆಗ್ತಾರೆ. ಈಗ ಆ ತರ ಸಂಭಾಷಣೆ ಬರೆಯೋರು, ಸ್ಕ್ರೀನ್ ಪ್ಲೇ ಮಾಡೋರು, ಕೊರಿಯೋಗ್ರಫಿ ಮಾಡೋರು, ಡೈರೆಕ್ಷನ್ ಮಾಡೋರು, ಆಕ್ಟಿಂಗ್ ಕೆಪಾಸಿಟಿ ಎಲ್ಲ ಸಖತ್ತಾಗಿರ್ಬೇಕು. ಹಾಗಿದ್ರೆ ಅದ್ ಬಂದು ನಮ್ ರಾಜಮೌಳಿಗೆ ತೆಲುಗು ಇಂಡಸ್ಟ್ರಿ ಹೆಂಗಿದೆ ಆ ತರ ಡೈರೆಕ್ಟರ್ ನಮ್ ಪ್ರಶಾಂತ್ ನೀಲ್, ಆ ಕಾಲದಲ್ಲಿ ಪುಟಾಣಿ ಕಣೆಗಳೆಲ್ಲ ಹೆಂಗ್ ಬಂದ್ರು ಆ ತರ ಡೈರೆಕ್ಟರ್ ಬರ್ಬೇಕು. ನಮ್ಮ ರಿಷಬ್ ಶೆಟ್ಟಿ ಸರ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಇವಾಗ ಕಾಂತಾರ ಲೇಟೆಸ್ಟ್ ಬ್ಲಾಕ್ ಬಸ್ಟರ್, ಸೂಪರ್, ಫಸ್ಟ್ ಸೂಪರ್, ಸೆಕೆಂಡ್ ಸೂಪರ್. ಕಾಂತಾರ ಚಾಪ್ಟರ್ ಫಸ್ಟ್ ಬಂದಿತ್ತಲ್ಲ, ಅದ್ ನೋಡಿದ್ರಾ? ಅದು ಫಸ್ಟ್ ನೋಡ್ಬಿಟ್ಟು ನಾವು. ಸೂಪರ್ ಸರ್, ಸೂಪರ್. ಇದನ್ನು ನೋಡಿ, ಇದು ತುಂಬಾ ಚೆನ್ನಾಗಿದೆ. ಹೋದೆ ಸರ್ ಕೋಲಾರಲ್ಲಿ, ನಾರಾಯಣಲ್ಲಿ. ಹೌದಾ? ಆಮೇಲೆ ಏನ್ ಮಾಡೋದಂತ ಮನೆಗೆ ಊಟ ಮಾಡ್ಕೊಂಡು ಓಕೆ, ಬಸ್ ಹಿಡಿದು. ಸ್ನೇಹಿತರೆ, ನಮ್ಮ ರಿಷಬ್ ಶೆಟ್ಟಿ ಸರ್ ಕಾಂತಾರ ಮೂವಿ ಮಾಡಿದ್ರಿಂದ, ಅವರೇ ಅಂತಲ್ಲ, ಬಿಫೋರ್ ಪ್ರಶಾಂತ್ ನೀಲ್ ಸರ್ KGF ಮಾಡಿದ್ರಿಂದ, ಈ KGF ಪ್ಲಸ್ ಕಾಂತಾರ ಮೂವಿಯಿಂದ ನಮ್ಮ ಒಂದು ಕನ್ನಡ ಭಾಷೆ ಮತ್ತು ಕನ್ನಡ ಅಭಿಮಾನ ಇರುವಂತ ಒಂದು ಸಿನಿಮಾಗಳು ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ ಸ್ನೇಹಿತರೆ, ಪ್ಯಾನ್ ಇಂಡಿಯಾ ಯಾವ ಲೆವೆಲ್ ಸೌಂಡ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಇಂತ ನಮ್ಮ ಅಣ್ಣ ಮಾತಾಡ್ತಾ ಇರೋದೇ ಒಂದು ಸಾಕ್ಷಿ ಸ್ನೇಹಿತರೆ. ಸೊ ಇದರಿಂದ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು, ನಮ್ಮ ರಿಷಬ್ ಶೆಟ್ಟಿ ಸರ್ ಕನ್ನಡಿಗರು, ನಮ್ಮ ಪ್ರಶಾಂತ್ ನೀಲ್ ಸರ್ ಕನ್ನಡಿಗರು, ನಮ್ಮ ಹೆಮ್ಮೆಯ ರಾಕಿಂಗ್ ಸ್ಟಾರ್ ಯಶ್ ಅವರು ಕನ್ನಡಿಗರು. ಹೆಮ್ಮೆಯಿಂದ ಹೇಳ್ಕೊಂತೀನಿ, ನಾನು ಒಬ್ಬ ಕನ್ನಡಿಗ. ಸ್ನೇಹಿತರೆ, ನಿಜವಾಗ್ಲೂ ಇವ್ರನ್ನ ನೋಡ್ತಾ ಇದ್ರೆ 100 ರೂಪಾಯಿ ನೋಟ್ ನೋಡಿದ್ ಫೀಲ್ ಆಗುತ್ತೆ ಸ್ನೇಹಿತರೆ. ತುಂಬಾ ಖುಷಿ ಆಯ್ತು ನಾನು ಇವ್ರನ್ನ ಮೀಟ್ ಮಾಡಿ. ಸೊ ನನಗಾಗಿದ್ದು ಎಕ್ಸೈಟ್ಮೆಂಟ್ ನಾನ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಇವಾಗ ಟೈಮ್ ಬಂದು ಮಿಡ್ ನೈಟ್ ಹತ್ತತ್ರ 2:30 ಆಗಿದೆ, 2:30-3 ಗಂಟೆ ಆಗಿದೆ. ಆದ್ರೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವ್ರನ್ನ ನಿಮ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶ ನಂದಾಗಿತ್ತು ಸ್ನೇಹಿತರೆ. ಇದೇ ತರ ಇನ್ನೂ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ನಾನು ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ತರ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಶುಭ ದಿನ ಸ್ನೇಹಿತರೆ.